ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಾಮೆಡ್ಕೆ ಎಕ್ಸಾಮನ್ನು ಸೆಪ್ಟೆಂಬರ್ 14ಗೆ ಬರೀತಾ ಇದ್ದೀರಿ. ಆಲ್ರೆಡಿ ನಿಮಗೆ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನು ಕೂಡ ಕಾಮೆಡ್ಕೆ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಡೌನ್ಲೋಡ್ ಹಾಲ್ ಟಿಕೆಟ್. ಅದರಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಕೊಟ್ಟಿರ್ತಾರೆ. ಇದು ಆನ್ಲೈನ್ ಎಕ್ಸಾಮ್ ಆಗಿರ್ತದೆ, ಜಸ್ಟ್ ಲೈಕ್ JEE ಮೇನ್ ಎಕ್ಸಾಮ್. ಸೊ ನೀವು ಆನ್ಲೈನ್ ಯಾವ ಸೆಂಟರ್ಲಿ ಕೊಟ್ಟಿದ್ದಾರೆ ಆ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮ್ ಅನ್ನು ಬರೀಬೇಕಾಗ್ತದೆ. ಇದರ ಮಧ್ಯೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿರೋ, ಸರ್ ಕಾಮೆಡ್ಕೆಗೆ ಏನಾದರೂ ಸ್ಪೆಷಲ್ ಆಗಿ ಟ್ರಿಕ್ಸ್ ಹೇಳಿ ಅಥವಾ ಸ್ಪೆಷಲ್ ಆಗಿ ಸ್ಟ್ರಾಟಜಿ ಹೇಳಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ, ಕಾಮೆಡ್ಕೆಗೆ ಸಪರೇಟ್ ಆದ ಏನೂ ಸ್ಟ್ರಾಟಜಿನೂ ಇಲ್ಲ, ಏನೂ ಪ್ಲಾನೂ ಇಲ್ಲ. ಇಷ್ಟೇ ನೆನ್ಪಿಟ್ಕೊಳ್ಳಿ. CET ನೀವು ಎಕ್ಸಾಮನ್ನು ಮೊನ್ನೆ ತಾನೇ ಬರೆದಿದ್ದೀರಿ. CET ಲೆವೆಲ್ ಆ್ಯಂಡ್ ಕಾಮೆಡ್ಕೆ ಲೆವೆಲ್ ಆಲ್ಮೋಸ್ಟ್ ಸೇಮ್ ಲೆವೆಲ್ಲೇ ಇರ್ತದೆ. ಕಾಮೆಡ್ಕೆ ಅಂದ ತಕ್ಷಣ JEE ಮೇನ್ ಲೆವೆಲ್ ಏನು ಕೇಳೋದಿಲ್ಲ. ಸೊ ಓನ್ಲಿ ಡಿಫರೆನ್ಸ್ ಈಸ್ ಕಾಮೆಡ್ಕೆದಲ್ಲಿ ಗೊತ್ತಿರಲಿ, ಫಸ್ಟ್ PUC ಕಂಪ್ಲೀಟ್ ಸಿಲೆಬಸ್ ಇರ್ತದೆ, ಸೆಕೆಂಡ್ PUC ಮಾತ್ರ ರೆಡ್ಯೂಸ್ ಸಿಲೆಬಸ್ ಇರ್ತದೆ. ಇದನ್ನು ಕಾಮೆಡ್ಕೆದವರು ಬಹಳ ದಿನ ಮುಂಚೆನೆ ಅನೌನ್ಸ್ ಕೂಡ ಮಾಡಿದ್ದಾರೆ. ನನ್ನ ಚಾನಲಲ್ಲಿ ವಿಡಿಯೋವನ್ನು ಕೂಡ ಮಾಡಿ ಹಾಕಿದೆ. ಅದಕ್ಕೆ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಫಸ್ಟ್ PUCಯಲ್ಲಿ ಆಲ್ಮೋಸ್ಟ್ ರೇಷಿಯೋ ಏನಿದೆ CET ಇದ್ದಾಗೆ ಇರ್ತದೆ. ಹೇಗೆ? ಸೊ ಆಲ್ಮೋಸ್ಟ್ 40 to 42 ಕ್ವಶನ್ ಫ್ರಮ್ ಸೆಕೆಂಡ್ PUC ಆ್ಯಂಡ್ 18 to 20 ಕ್ವಶನ್ ಫ್ರಮ್ ಫಸ್ಟ್ PUC. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನು ಕಾಮೆಡ್ಕೆ ಎಕ್ಸಾಮಲ್ಲಿ ಅಂತಂದ್ರೆ, ನಿಮಗೆ ಎಲ್ಲೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗೋದಿಲ್ಲ. ನೀವು ಯಾವುದೇ ವೆಬ್ಸೈಟಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಈವನ್ ಕಾಮೆಡ್ಕೆ ವೆಬ್ಸೈಟಲ್ಲೂ ಕೂಡ ಅದನ್ನು ರಿಲೀಸ್ ಮಾಡಿಲ್ಲ. ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ 2014 ಈ ಕಡೆ ಕಾಮೆಡ್ಕೆದವರು ಯಾವುದೇ ರೀತಿ ಕ್ವಶನ್ ಪೇಪರ್ನ ಆನ್ಲೈನ್ ಪೇಪರ್ನ ರಿಲೀಸ್ ಮಾಡ್ತಾ ಇಲ್ಲ. ಬಟ್ JEE ಕೂಡ ಆನ್ಲೈನ್ ಆಗ್ತಾ ಇದೆ, ಬಟ್ NTA ರಿಲೀಸ್ ಮಾಡ್ತಾರೆ, ಹೌದಾ? ಬಟ್ ಇಲ್ಲಿ ಕಾಮೆಡ್ಕೆದವರು ಮಾತ್ರ ರಿಲೀಸ್ ಮಾಡ್ತಾ ಇಲ್ಲ. ಕಾಮೆಡ್ಕೆ ಎಕ್ಸಾಮಲ್ಲಿ ಫಸ್ಟ್ ಆಫ್ ಆಲ್ ರಿಮೆಂಬರ್, ಪೇಪರ್ ಪ್ಯಾಟರ್ನ್ ಇಸ್ ಆಲ್ಸೋ ಸೇಮ್, 60 ಕ್ವಶನ್. ಟೈಮಿಂಗ್ ಇಸ್ ಆಲ್ಸೋ ಸೇಮ್. ಓನ್ಲಿ ದ ಡಿಫರೆನ್ಸ್ ಇಸ್, ಇಲ್ಲಿ ನೀವೇನು ಮಾಡಿದ್ರಿ, ಇನ್ ಕೇಸ್ ಆಫ್ ದ CET ಬಯಾಲಜಿ ಮಾರ್ನಿಂಗು, ಮ್ಯಾಥಮೆಟಿಕ್ಸ್ ಈವ್ನಿಂಗು, ಫಿಸಿಕ್ಸ್ ಮಾರ್ನಿಂಗು, ಕೆಮಿಸ್ಟ್ರಿ ಈವ್ನಿಂಗ್ ಅಂತ ಬರೆದಿದ್ದೀರಿ, ಹೌದಾ? ಇಲ್ಲಿ ನಿಮ್ಮ PCM ಎಕ್ಸಾಮ್ ಇರ್ತದೆ. ಒಂದೇ ಸಾರಿ 3 ತಾಸಿಗೆ ನೀವು ಎಕ್ಸಾಮ್ ಅನ್ನು ಬರೀಬೇಕು. 3 ತಾಸಿಗೆ ಎಕ್ಸಾಮ್ ಅನ್ನು ಬರೀಬೇಕು. ಒಳಗಡೆ ಹೋಗ್ತೀರಿ, ಎಕ್ಸಾಮ್ ಬರೆದು ಹೊರಗೆ ಬರ್ತೀರಿ. 3 hours ಟೆಸ್ಟ್. ಇಲ್ಲೂ ಕೂಡ ಗೊತ್ತಿರಲಿ, ದೆರ್ ಈಸ್ ನೋ ನೆಗೆಟಿವ್ ಮಾರ್ಕ್ಸ್. ಗೊತ್ತಿರಲಿ, ನೆಗೆಟಿವ್ ಮಾರ್ಕ್ಸ್ ಇಲ್ಲೂ ಕೂಡ ಇಲ್ಲ. ನೆಗೆಟಿವ್ ಮಾರ್ಕ್ ಇಲ್ಲ, ಗೊತ್ತಿರಲಿ. ಓಕೆ, ಹಾಗಾದ್ರೆ ಸಿಲೆಬಸ್ ಏನು ಅಂತಂದ್ರೆ ಆಲ್ರೆಡಿ ಹೇಳಿದೆ. ಫಸ್ಟ್ PUC ಕಂಪ್ಲೀಟ್ ಸಿಲೆಬಸ್, ಸೆಕೆಂಡ್ PUC ಮಾತ್ರ ರೆಡ್ಯೂಸ್ಡ್ ಸಿಲೆಬಸ್. 70% ಕ್ವಶನ್ ಅನ್ನು ಕೇಳ್ತಾರೆ. ಹಾಗಾದ್ರೆ ಪ್ಯಾಟರ್ನ್ ಎಕ್ಸಾಮ್ ಲೆವೆಲ್ ಏನಿರ್ತದೆ, ಎಕ್ಸಾಮಿನೇಷನ್ ಲೆವೆಲ್ ಆಲ್ಮೋಸ್ಟ್ ಸಿಮಿಲರ್ ಟು ಫಸ್ಟ್ ದಿ CET ಅನ್ನೋದಿಯಲ್ಲ, ಈಗೇನು ಬರೆದಿರಲ್ಲ ಮೊನ್ನೆ, KCET 2021 ಎಕ್ಸಾಮ್. ಸೊ ಬಟ್ ಓನ್ಲಿ ಡಿಸ್ಅಡ್ವಾಂಟೇಜ್ ನಾನು ನಿಮ್ಗೆ ಹೇಳಿದ್ದು, ನಿಮಗೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಯಾವುದೂ ಕೂಡ ಸಿಗೋದಿಲ್ಲ ಅಷ್ಟೇ. ಅದಕ್ಕೆ ಈಗ ಪ್ರಿಪರೇಷನ್ ಹೇಗಾಗಬೇಕು, ಇಲ್ಲಿ ಹೊಸದಾಗಿ ಪ್ರಿಪರೇಷನ್ ಆಗಬೇಕು ಅಂತೇನಿಲ್ಲ. ಸೊ ಯಾರು ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಿ, ಅದ್ರ ಜೊತೆ ಕಾಮೆಡ್ಕೆನೂ ಬರೀತಾ ಇದ್ದೀರಿ, ಅವರಿಗೆ 12th ನೀಟ್ ಎಕ್ಸಾಮ್ ಇದೆ, 14th ಕಾಮೆಡ್ಕೆ ಎಕ್ಸಾಮ್ ಇದೆ. ದೇರ್ ಪ್ರಿಪರೇಷನ್ ವಿಲ್ ಬಿ ದೇರ್ ಫಾರ್ ನೀಟ್ ಆಲ್ಸೋ. ಅಂಡ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇರೋದಿಲ್ಲ, ಅದನ್ನು ನೀವು CETಗೆ ಮಾಡಿರ್ತೀರಿ, ಅದನ್ನ ಕಾಮೆಡ್ಕೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಇನ್ನು CET ಎಕ್ಸಾಮ್ ಬರೆದ್ಬಿಟ್ಟು ನಾನು ನೀಟ್ ಬರೀತಾ ಇಲ್ಲ ಸರ್, ನಾನು 14 ಸೆಪ್ಟೆಂಬರ್ಗೆ ಓನ್ಲಿ ಕಾಮೆಡ್ಕೆನ ಬರೀತಾ ಇದ್ದೀನಿ ಅನ್ನೋರು, ಗೊತ್ತಿರಲಿ, ಆಲ್ರೆಡಿ ನೀವು CET ಎಕ್ಸಾಮಿಗೆ ಓದಿದ್ದೀರಿ. ನಿಮ್ಮ ತಲೆ ಒಳಗೆ ಇರೋದೆಲ್ಲ ಮರ್ತಿಲ್ಲ, ಹೌದಾ? CET ಎಕ್ಸಾಮ್ ಚಲೋ ಆಗಿಲ್ಲ ಅಥವಾ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರ್ಬೋದು ಅನ್ನೋ ಒಂದು ಪ್ಯಾನಿಕ್ ಅಲ್ಲಿ ಸ್ವಲ್ಪ ಮರ್ತೋದಂಗೆ ಅನ್ಸಿರ್ಬೋದು. ಬಟ್ ಒಂದ್ಸರಿ ನಾನು ಕೊಟ್ಟಿರುವಂತಹ ಸಿನಾಪ್ಸಿಸ್ ಅನ್ನ ಒಂದ್ಸಲ ರಿವೈಸ್ ಮಾಡಿ. ಅದರ ಲಿಂಕ್ ಅನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಕೂಡ ಕೊಟ್ಟಿರ್ತೀನಿ. ಅದನ್ನು ರಿವೈಸ್ ಮಾಡಿದ ಮೇಲೆ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿ, ಎಷ್ಟಾಗ್ತದೋ ಅಷ್ಟು ಮಾಡಿ. ಅದಾದ್ಮೇಲೆ ದೆನ್ ಕಾಮೆಡ್ಕೆ ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಅನ್ನು ಚೆಂದಾಗಿ ಬರೆದು ಬನ್ನಿ. ಓಕೆ, ಸೊ ಗೊತ್ತಿರಲಿ, ಕಾಮೆಡ್ಕೆ ಇದು ಫೀಸ್ ಸ್ಟ್ರಕ್ಚರ್ ಆಲ್ಮೋಸ್ಟ್ 1.9 ಇಂದ 2.1 ವರೆಗೆ ಇರ್ತದೆ. ಸೊ ಇದರಲ್ಲೂ ಕೂಡ ಒಳ್ಳೆಯ ರ್ಯಾಂಕಿಂಗ್ ಬಂದು ನಿಮಗೆ ಒಳ್ಳೆಯ ಫೈನಾನ್ಷಿಯಲ್, ಇಫ್ ಯು ಆರ್ ಸ್ಟೇಬಲ್, ಒಳ್ಳೆಯ ಕಾಲೇಜಸ್ಗಳು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಯಾರು ಕಾಮೆಡ್ಕೆಯನ್ನು ಬರೀತಾ ಇದ್ದೀರಿ ಸ್ವಲ್ಪ ಸೀರಿಯಸ್ ಆಗಿ ಮಾಡಿ. ಸೊ ಯಾವ ರೀತಿ CETಯಲ್ಲಿ ನಿಮಗೆ ಏನಾದರೂ ಕಡಿಮೆ ಮಾರ್ಕ್ಸ್ ಬೀಳ್ತದ ಅಥವಾ CET ಎಕ್ಸಾಮ್ ಚೆಂದಾಗಿ ಆಗಿಲ್ಲ ಅಂತ ಒಂದು ಫೀಲ್ ಇದೆ, ಅದನ್ನು ಓವರ್ಕಮ್ ಮಾಡೋ ಹಾಗೆ ಪ್ರಿಪ್ರೇಷನ್ ಅನ್ನು ಮಾಡ್ಕೊಳ್ಳಿ. ಬಿ ಕಾನ್ಫಿಡೆಂಟ್ ಆನ್ ಯುವರ್ ಪ್ರಿಪ್ರೇಷನ್ ಅಂಡ್ ಬಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್ ಅಂಡ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ಕಾಮೆಡ್ಕೆ ಎಕ್ಸಾಮ್. ಇದಿಷ್ಟು ಕಾಮೆಡ್ಕೆ ಎಕ್ಸಾಮ್ ಬಗ್ಗೆ. ಇಲ್ಲಿ ಸಪರೇಟ್ ಸ್ಟ್ರಾಟಜಿ ಅಥವಾ ಸಪರೇಟ್ ಪ್ಲಾನ್ ಏನೂ ಬೇಕಾಗಿಲ್ಲ. CET ಏನು ಪ್ರಿಪೇರ್ ಆಗಿದ್ರೆ ಅದನ್ನು ನೋಡ್ಕೋತ ಹೋಗಿ. ಇದರಲ್ಲೂ ಕೂಡ CETಗೆ ಯಾವ್ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇತ್ತು, ಅವೆಲ್ಲ ಚಾಪ್ಟರ್ಸ್ಗಳು ಕೂಡ ಇದಕ್ಕೂ ಕೂಡ ಇಂಪಾರ್ಟೆನ್ಸ್ ಅಷ್ಟೇ ಇರ್ತದೆ. ಅವನ್ನೆಲ್ಲ ಒಂದ್ಸಲ ಪ್ರಿಪೇರ್ ಆಗಿ. ಕೆಮಿಸ್ಟ್ರಿಯಲ್ಲಿ ಡೋಂಟ್ ವರಿ, ರೆಫರ್ ಮೈ ಸಿನಾಪ್ಸಿಸ್. ಆಫ್ಟರ್ ದಟ್ ಯು ಕ್ಯಾನ್ ಸಾಲ್ವ್ ಸಮ್ ಕ್ವಶನ್ಸ್ ಇಫ್ ಪಾಸಿಬಲ್. ಇಲ್ಲ ಅಂದರೆ ಬಹಳ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸಿನಾಪ್ಸಿಸ್ ಅನ್ನು ಪ್ರಿಪೇರ್ ಆಗಿ CET ಎಕ್ಸಾಮ್ ಅಂದರೆ ಕಾಮೆಡ್ಕೆ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕಾಮೆಡ್ಕೆ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.